ಭಾಷೆಯಿಲ್ಲೇ ಯದಾ ಯದಾ ಹಿ ಇಲ್ಲಿ ನೋಡು, ಇವಳು ಶಿವಗಾಮಿ ಮಗಳು ಭೈರವಿ. ಈ ಮಗು ಇದೆ ಅನ್ನೋದೇ ಶಿವಗಾಮಿಗೆ ಗೊತ್ತಿರಲಿಲ್ಲ. ಸ್ವಲ್ಪ ವರ್ಷಗಳ ಹಿಂದೆನೆ ಗೊತ್ತಾಗಿದ್ದು. ಆಮೇಲೆ ಮಗುನ ತನ್ನ ವಶಕ್ಕೆ ಪಡ್ಕೊಂಡ್ಲು. ಶಿವಗಾಮಿಗೆ ಇನ್ನೊಂದು ಮಗು ಇತ್ತು, ಶಾಂಭವಿ ಅಂತ. ಆದರೆ ಆ ಮಗುದು ವಿಡಿಯೋ ಫೋಟೋ ಏನೂ ಇಲ್ಲ, ಯಾಕಂದ್ರೆ ಆ ಮಗು ಸತ್ತೋಯ್ತು. ಆ ಮಗು ಆತ್ಮ ಆಗಿ ಮನೆ ಒಳಗಡೆ ಬರ್ತಾ ಇರುತ್ತೆ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ನೀನೇನು ಹೆದರ್ಕೋಬೇಡ. ಶಿವಗಾಮಿಗೆ ಅವಳ ಫ್ಯಾಮಿಲಿಗೆ ಏನೂ ಮಾಡಲ್ಲ. ಇವರು ಕಮಲಮ್ಮ ಅಂತ. ಶಿವಗಾಮಿ ಮಗು ಆದಾಗಿಂದ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ ಅವ್ರ ಮನೇಲಿ. ಶಿವಗಾಮಿ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು. ಆವತ್ತಿಂದ ಶಿವಗಾಮಿನ ಸಾಕಿದ್ದು ಕಮಲಮ್ಮನೇ. ಶಿವಗಾಮಿ ಇವ್ರನ್ನ ತಾಯಿ ಸ್ಥಾನದಲ್ಲಿ ಇಟ್ಟಿದ್ದಾಳೆ. ನಿಯತ್ತಲ್ಲಿ ನಾಯಿನೇ ಮೀರಿಸ್ತಾರೆ ಇವರು. ಇವಳ ಹೆಸರು ರೂಪಾ ಅಂತ. ಶಿವಗಾಮಿ ಮನೆಯಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ. ಶಿವಗಾಮಿ ಇವಳನ್ನ ಸ್ವಂತ ತಂಗಿ ಥರ ನೋಡ್ಕೋತಾ ಇದ್ದಾಳೆ. ಇಬ್ರು ಶಿವಗಾಮಿಗೆ ಪ್ರಾಣ ಬೇಕಾದರೂ ಕೊಡ್ತಾರೆ. ಇವರು ಶಿವಕುಮಾರ್ ಅಂತ. ಶಿವಗಾಮಿಗೆ ಕೈ, ಕಾಲು, ಬ್ರೈನು ಎಲ್ಲ ಇವರೇ. ಶಿವಗಾಮಿ ಕಂಪ್ನಿಗೆ ಮ್ಯಾನೇಜರ್. ಇವರು ಆದಿ ಅಂತ, ನಿನ್ನ ಮೈದ್ನ. ಇವರು ಬಸಪ್ಪ ಅಂತ. ಶಿವಗಾಮಿ ಗಂಡ ಅಶೋಕ್ ಇದಾನಲ್ಲ, ಅವ್ರ ಮಾವ. ಇವಳು ನಂದಿನಿ ಅಂತ, ನಿನ್ನ ನಾದ್ನಿ. ಇವರು ಅಂಬುಜಮ್ಮ ಅಂತ, ನಿಮ್ಮ ಅತ್ತೆ. ಶಿವಗಾಮಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತಾಳೆ. ಮಗುನ ಅವಳೇ ಸ್ಕೂಲ್ಗೆ ರೆಡಿ ಮಾಡ್ತಾಳೆ. ರೂಪಾ ಮಗುನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬರ್ತಾಳೆ. ಶಿವಗಾಮಿ ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ. ಏನ್ ನಡೀತಾ ಇದೆ ಬಾಸ್? ಶಿವಗಾಮಿಗೆ ಸಂಬಂಧಪಟ್ಟವ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಇದ್ದೆ. ಹಾಗೆ ಶಿವಗಾಮಿ ಹೇಗೆ ನಡ್ಕೋತಾಳೆ ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೆ. ಸರ್, ನನ್ಗೆ ಯಾಕೆ ಸರ್ ಇದನ್ನೆಲ್ಲ ಹೇಳ್ತಿದ್ದೀರಾ? ಯಾಕೆ ನನಗೆ ತೊಂದರೆ ಕೊಡ್ತಿದ್ದೀರಾ? ನಾನು ಯಾವ ಶಿವಗಾಮಿ ಥರನೂ ಆಕ್ಟ್ ಮಾಡಲ್ಲ. ಆಕ್ಟ್ ಮಾಡಲ್ವಾ? ನನ್ನ ಬಗ್ಗೆ ಮೊದಲೇ ಹೇಳಿ, ನನಗೂ ಆಗ್ಬೇಕಿರೋ 2-3 ಕೆಲಸ ಇದೆ. ಶಿವಗಾಮಿ ಜಾಗದಲ್ಲಿದ್ದು ನೀನು ಆ ಕೆಲಸನ ಮಾಡ್ಕೊಡ್ಬೇಕು. ಆಮೇಲೆ ನಾನಿನ್ನ ಡಿಸ್ಟರ್ಬ್ ಮಾಡಲ್ಲ. ಸೇಫ್ ಆಗಿ ಮನೆ ಕಳಿಸ್ಕೊಡ್ತೀನಿ. ಇಲ್ಲ ಅಂದ್ರೆ ನಿಮ್ಮ ಮನೇಲಿರೋ ಒಬ್ಬೊಬ್ಬರನ್ನು ಗೊತ್ತಲ್ಲ. ಆಯ್ತು ಸರ್, ಮಾಡ್ತೀನಿ. ನಮ್ಮ ಮನೆಯವ್ರಿಗಂತೂ ಏನೂ ಮಾಡಬೇಡಿ. ನೋಡಿ, ನಾರ್ಮಲ್ ಜನ ಮಾತು ತಪ್ತಾರೆ, ಕ್ರಿಮಿನಲ್ಸ್ಗಳು ಮಾತು ತಪ್ಪಲ್ಲ. ನೋಡೋ, ಡೀಟೇಲ್ ಆಗಿ ಟ್ರೈನಿಂಗ್ ಕೊಡು.
ಯಾರಿಗೂ ಡೌಟ್ ಬರಬಾರ್ದು. ಹಾಂ, ಸರಿ ಬಾಸ್. ಏನು? ಅದು ಈ ರೇಷನ್ ಅಂಗಡಿಲಿ ರೇಷನ್ ತರಕ್ ಹೋದಾಗ, ಕಾರನ್ನ ಸರ್ವಿಸ್ ಕೊಡಕ್ ಹೋದಾಗ ನೀವು ಶಿವಗಾಮಿ ಮೇಡಮ್ ಮನೇಲಿ ಕೆಲಸ ಮಾಡ್ತಿದ್ಯಾ ಅನ್ನೋದಕ್ಕೆ ಲೆಟರ್ ತಗೋಬಾ ಅಂತ ಪ್ರೂಫ್ ಕೇಳ್ತಿದ್ದಾರೆ. ಅದಕ್ಕೆ ನಾನು ಇಲ್ಲೇ ಕೆಲಸ ಮಾಡ್ತಿದ್ದೀನಿ ಅನ್ನೋ ಪ್ರೂಫ್ಗೆ ನೀವೊಂದು ಲೆಟರ್ ಬರೆದು ಸಿಗ್ನೇಚರ್ ಹಾಕೊಡಕ್ಕಾಗತ್ತಾ? ಭೈರವಿ, ಪುಟ್ಟ ಒಂದ್ ಪ್ಯಾಡ್ ಮತ್ತೆ ಪೆನ್ ಅಂಡ್ ಪೇಪರ್ ತಗೊಂಡ್ ಬಾ. ಅಯ್ಯೋ, ಅವಳು ಯಾಕೆ, ನಾನೇ ತರ್ತೀನಿ ರೀ. ತಗೊಳ್ಳಿ.